ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಾಳೆಯಿಂದ ನಗರದ ಸತ್ಯ ಗಾರ್ಡನ್ನಲ್ಲಿ 11ನೇ ಮೇ ಸಾಹಿತ್ಯ ಮೇಳ. ಡೊನೇಷನ್ ಹಾವಳಿ ತಡೆಗಟ್ಟಲು ಒತ್ತಾಯಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಪತ್ರ ಚಳವಳಿ. ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ, ಸಾರ್ವಜನಿಕರು ಸ್ವಚ್ಛತೆಗೆ ಆದ್ಯತೆ ನೀಡಲಿ. ಡಾಕ್ಟರ್ ಅಯ್ಯನಗೌಡ. ಏಕಸದಸ್ಯ ವಿಚಾರಣಾ ಆಯೋಗದ ಗೊಂದಲಗಳು ಸರಿಪಡಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ. ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ಕೃಷಿ ಪರಿಕರಗಳ ಮಳಿಗೆಗಳಿಗೆ ದಿಢೀರ್ ಭೇಟಿ, ಬೀಜಗಳ ಪರಿಶೀಲನೆ. ವಾರ್ತೆಗಳ ವಿವರ. ಅಸಮಾನ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಎನ್ನುವ ಶೀರ್ಷಿಕೆ ಇಟ್ಟುಕೊಂಡು ನಾಳೆ ಮತ್ತು ನಾಡಿದ್ದು 17 ಮತ್ತು 18ರಂದು ನಗರದ ಸತ್ಯ ಗಾರ್ಡನ್ನಲ್ಲಿ 11ನೇ ಮೇ ಸಾಹಿತ್ಯ ಮೇಳ ಜರುಗಲಿದೆ. 2 ದಿನಗಳ ಕಾಲ ನಡೆಯುವ ಈ ಮೇ ಸಾಹಿತ್ಯ ಮೇಳದಲ್ಲಿ 7 ಗೋಷ್ಠಿಗಳು, 2 ಕವಿಗೋಷ್ಠಿ, ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದ್ದು, ನಿನ್ನೆಯಿಂದ ಮೇಳದ ಪೂರ್ವಭಾವಿಯಾಗಿ ಚಿತ್ರಕಲಾ ಶಿಬಿರ ನಡೆದಿದ್ದು, ಕಲಾವಿದರು ಚಿತ್ರ ಬಿಡಿಸುವ ಕಾರ್ಯ ಪ್ರಾರಂಭವಾಗಿದ್ದು, ನಾಳೆ ಪ್ರದರ್ಶನವಾಗಲಿದೆ. ಈ ಪ್ರದರ್ಶನವನ್ನು ನಮ್ಮ ಭಾಗದ ಹೆಸರಾಂತ ಚಿತ್ರ ಕಲಾವಿದರಾದ ಸಾಜಿದ್ ವಾಜಿದ್ ಉದ್ಘಾಟನೆ ಮಾಡಲಿದ್ದಾರೆ. 15ಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿದ್ದು, ಶ್ರಮಜೀವಿ ಪರ ಹೋರಾಟದ ಕಥನಗಳು, ಕವನ ಸಂಕಲನಗಳನ್ನು ಕೊಂಡುಕೊಳ್ಳಲು ಇದು ಒಳ್ಳೆಯ ಅವಕಾಶ. 2 ದಿನದ ಮೇ ಸಾಹಿತ್ಯ ಮೇಳದಲ್ಲಿ 1200ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಅವರಿಗಾಗಿ ನಗರದ ವಸತಿ ಗೃಹಗಳು, ಹಾಸ್ಟೆಲ್ಗಳನ್ನು ಕಾಯ್ದಿರಿಸಲಾಗಿದೆ. ಈ ಮೇಳದಲ್ಲಿ ರಾಜ್ಯದ ಹಾಗೂ ರಾಷ್ಟ್ರ ಮಟ್ಟದ ಹೆಸರಾಂತ ಸಾಹಿತಿಗಳು, ಕಲಾವಿದರು ಮತ್ತು ಚಳುವಳಿಗಾರರ ಸಮಾಗಮವಾಗಲಿದೆ. ಮುಂದಿನ ಐಕ್ಯ ಚಳುವಳಿ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದೆ ಮತ್ತು ಚಳುವಳಿಗಾರರು ಹಾಗೂ ದಮನಕ್ಕೊಳಗಾದವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಇಡೀ ವೇದಿಕೆಗೆ ಮೆದಿಕೆನಾಳು ಭೂ ಹೋರಾಟದ ವೇದಿಕೆ ಎಂದು ಹೆಸರಿಡಲಾಗಿದ್ದು, ತಾಲೂಕಿನ ಮತ್ತು ಜಿಲ್ಲೆಯ ಚಳುವಳಿಗಾರರು, ಸಾಹಿತಿಗಳಾದ ಜಂಬಣ್ಣ ಅಮರಚಿಂತ್, ಶಾಂತರಸ ಬೋಳ್ಬಂಡೆಪ್ಪ, ಅಮರೇಗೌಡ ಗದ್ರಟಿಗಿ, ಪುರುಷೋತ್ತಮ್ ಕಲಾಲಬಂಡಿ, ಡೇವಡ್ ದೀನ್ ಸಮುದ್ರ, ಶೇಷರೆಡ್ಡಿ, ವೀರಭದ್ರಪ್ಪ ಕುರ್ಕುಂದಿ, ಕುರುಡಿ ಫಕೀರಯ್ಯ, ರೇಣುಕಮ್ಮ, ಹಾಜಿಮಾ ಇವರುಗಳು ದ್ವಾರ ಮತ್ತು ಆವರಣಕ್ಕೆ ಹೆಸರಿಟ್ಟು ಇವರನ್ನು ಸ್ಮರಿಸುವ ಕಾರ್ಯ ಇದಾಗಿದೆ ಎಂದು ಬಸವರಾಜ್ ಸೂಳಿಬಾವಿ ತಿಳಿಸಿದರು. ನಾಳೆಯಿಂದ ನಡೆಯುವ ಮೇಳಕ್ಕೆ ತಾಲೂಕಿನ ವಿದ್ಯಾರ್ಥಿಗಳು, ಯುವಜನ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಘಟಕರು ವಿನಂತಿಸಿದ್ದಾರೆ. ಅಸಮಾನತೆ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಮತ್ತು ಇಂದು ಈ ವಿಷಯದಲ್ಲಿ 2 ದಿನಗಳಲ್ಲಿ ನಡೆಯಲಿರುವ ಸಮ್ಮೇಳನದಲ್ಲಿ ಪರಿಸ್ಥಿತಿ ಅವಲೋಕನ ಮತ್ತು ನಾವು ಮುಂದೆ ನಿರ್ವಹಿಸಬೇಕಾದಂಥ ಜವಾಬ್ದಾರಿಗಳ ಕುರಿತು ಒಂದು ಗಟ್ಟಿ ಧ್ವನಿಯಾಗಿ ಅಲ್ಲಿ ಪ್ರಜ್ವಲಿಸಲಿದೆ. ಅದಕ್ಕಾಗಿ ಸಿಂಧನೂರಿನ ಜನತೆ, ಪ್ರಗತಿಪರರು, ಚಿಂತಕರು, ರೈತರು, ಕಾರ್ಮಿಕರು ಎಲ್ಲರೂ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನನ್ನ ಎಲ್ಲ ಸ್ನೇಹಿತ ಬಾಂಧವರೇ ಹಾಗೂ ಈ ಸಿಂಧನೂರಿನ ಸಮಸ್ತ ಜನತೆಗೆ ನಾನು ತಿಳಿಯಪಡಿಸುವುದೇನೆಂದರೆ, ನಮ್ಮ ಈ ಸಿಂಧನೂರಿನಲ್ಲಿ 11ನೇ ಸಾಹಿತ್ಯ ಮೇಳ ಜರುಗ್ತಾ ಇದ್ದು, ತಾವೆಲ್ಲರೂ ಈ ಸಮ್ಮೇಳನಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನನ್ನ ಭಕ್ತಿಪೂರ್ವಕವಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೀನಿ. ಕುಟುಂಬ ಸಮೇತರಾಗಿ ಮತ್ತು ತಮ್ಮ ಅಕ್ಕಪಕ್ಕದ ಮನೆಯವರನ್ನು ಕರೆದುಕೊಂಡು ಬನ್ನಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಬನ್ನಿರೋ 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 ಮೇ ಸಾಹಿತ್ಯ ಮೇಳಕ್ಕೆ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ನಾವು ಹೊಸ ನಾಡ ಕಟ್ಟೋಣ ಬನ್ನಿರೋ. ಎಲ್ರಿಗೂ ಜೈ ಭೀಮ್. ಮೇ 17, 18ರಂದು 11ನೇ ಮೇ ಸಾಹಿತ್ಯ ಮೇಳವು ನಮ್ಮ ಹೋರಾಟದ ನಾಡು ಹಾಗೂ ಚಳುವಳಿಯ ನಾಡು ಆಗಿರುವಂತಹ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ 11ನೇ ಮೇ ಸಾಹಿತ್ಯ ಮೇಳ ನಡೀತಾ ಇದೆ. ತುಂಬ ವಿಶೇಷವಾಗಿ ಈ ಒಂದು ಮೇಳವು ಯಶಸ್ವಿ ಆಗಲಿದೆ. ಸೊ ಈ ಒಂದು ಮೇಳಕ್ಕೆ ನಾನು ಬಂದಿದ್ದೀನಿ. 2 ದಿನನೂ ಸಹ ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀನಿ. ತಾವೆಲ್ಲರೂ ಬನ್ನಿ. ಜೈ ಭೀಮ್. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ವಿರೂಪಾಕ್ಷಿ ಸಾಸಲಮರಿ ನೇತೃತ್ವದಲ್ಲಿ ಡೊನೇಷನ್ ಹಾವಳಿ ನಿಯಂತ್ರಣಕ್ಕೆ ಒತ್ತಾಯಿಸಿ 106 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಉಪ ತಹಸೀಲ್ದಾರ್ ಚಂದ್ರಶೇಖರ್ ಹಟ್ಟಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಜೊತೆಗೆ ಪತ್ರ ಚಳವಳಿ ನಡೆಸಿದರು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಕಲ್ಯಾಣ ಕರ್ನಾಟಕ ಉಸ್ತುವಾರಿಯಾದ ಕೆ. ಶಂಕರ್ ನಂದಿಹಾಳ್ ಈ ಪತ್ರ ಚಳವಳಿಯನ್ನು ಉದ್ದೇಶಿಸಿ ಮಾತನಾಡಿ,
ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಕನಸು ಕಾಣುತ್ತಿದ್ದು, ಇದನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂಡವಾಳ ಮಾಡಿಕೊಂಡು ವಿವಿಧ ಹೆಸರಿನಲ್ಲಿ ಪಾಲಕರಿಂದ ಡೊನೇಷನ್ ಪಡೆಯುತ್ತಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಡೊನೇಷನ್ ಹಾವಳಿ ನಿಯಂತ್ರಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಮಲ್ಲಿಕಾರ್ಜುನ್ ಕುನ್ನಟಗಿ, ಸಿದ್ದರಾಮೇಶ್ವರ ಸುಲ್ತಾನ್ಪುರ್, ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್, ನಾಗಲಿಂಗ ಜವಳಗೇರ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸನ್ರೈಸ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 2025-26ನೇ ಸಾಲಿನಲ್ಲಿ ಪ್ರವೇಶ ಶುಲ್ಕ, ಸಮವಸ್ತ್ರ, ಶೂಸ್, ಸಾಕ್ಸ್, ಟೈ, ಬೆಲ್ಟ್, ಸ್ಮಾರ್ಟ್ ಗ್ಲಾಸ್, ಬೋಧನೆ ಶುಲ್ಕ, ಬುಕ್ ಸ್ಟೋರ್, ನೋಟ್ಸ್ ಹೀಗೆ ಸೇರಿದಂತೆ ವಿವಿಧ ಶುಲ್ಕವನ್ನು ಹೆಚ್ಚಳ ಮಾಡಿ ಡೊನೇಷನ್ ಸಹಿತ ಹಣ ವಸೂಲಿ ಮಾಡಲು ಖಾಸಗಿ ಕಾಲೇಜುಗಳು ಹಾಗೂ ಶಾಲೆಗಳ ಮುಂದಾಗಿವೆ. ಸರ್ಕಾರದ 1983 ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಬಟ್ಟೆ, ಶೂಸ್, ಸಾಕ್ಸ್. ರಾಷ್ಟ್ರೀಯ ಡೆಂಗೆ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇ 16ರಂದು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮವು ಡೆಂಗೆ ಜ್ವರದ ಕುರಿತು ಜನಜಾಗೃತಿ ಹಾಗೂ ತಡೆಗಟ್ಟುವ ಕ್ರಮಗಳ ಜನರಿಗೆ ತಿಳಿಸುವುದು ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಗುರಿಯಾಗಿಸಿಕೊಂಡಿದೆ. ಇದು ಶುಚಿತ್ವ ಮತ್ತು ಆರಂಭಿಕ ತಡೆಗಟ್ಟುವಿಕೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಡೆಂಗ್ಯೂ ಜ್ವರವು ಏಡಿಸ್ ಸೊಳ್ಳೆಗಳಿಂದ ಹರಡುವ ವೈರಲ್ ರೋಗವಾಗಿದ್ದು, ಇದು ಸ್ವಚ್ಛವಾದ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುವ ಸೊಳ್ಳೆಯಾಗಿದ್ದು, ಭಾರತದಲ್ಲಿ ಮಾನ್ಸೂನ್ ಋತುವಿನಲ್ಲಿ ಇದರ ಪ್ರಮಾಣ ಹೆಚ್ಚಾಗಿರುತ್ತದೆ. ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು 2016ರಿಂದ ಆಚರಿಸುತ್ತಿದೆ. ಈ ದಿನ ಸಮುದಾಯದ ಒಗ್ಗಟ್ಟಿನಿಂದ ಡೆಂಗ್ಯೂ ರೋಗವನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತದೆ. ಕಾರಣ ಎಲ್ಲರೂ ಸ್ವಚ್ಛತೆಗೆ ಹೆಚ್ಚಿನ ಕಾಳಜಿ ವಹಿಸಿ ಎಂದರು. ತಾಲೂಕಿನ VBDTS-FA ಹಣಿಗೆ ಮಾತನಾಡಿ, ಡೆಂಗ್ಯೂ ತಡೆಗಟ್ಟುವಿಕೆಯ ಸಂದೇಶವನ್ನು ಜನರಿಗೆ ತಲುಪಿಸಲು ಸ್ಥಳೀಯವಾಗಿ ಆಶಾ ಕಾರ್ಯಕರ್ತೆಯರನ್ನು ಹಾಗೂ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ನಗರದ ಬೀದಿಗಳಲ್ಲಿ, ಅದರಲ್ಲೂ ಘೋಷಿತ ಸ್ಲಮ್ ಆದ MB ಕಾಲೋನಿ ಮುಖಾಂತರ ಹಾದು ಹೋಗಿ ತಹಸೀಲ್ದಾರರ ಕಚೇರಿ ತಲುಪಲು ಜಾಥಾ ಆಯೋಜಿಸಿದ್ದು, ವಿದ್ಯಾರ್ಥಿಗಳಿಂದ ಸಲಹೆ ಸೂಚನೆಗಳನ್ನು ಪಾಲಿಸಲು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವ ಮಾತನಾಡಿ, ಯಾವಾಗಲೂ ಮಲಗುವಾಗ ಸೊಳ್ಳೆ ಪರದೆ ಬಳಸಿ ಮತ್ತು ಆರೋಗ್ಯ ಇಲಾಖೆ ಸೂಚಿಸುವ ಎಲ್ಲ ತಡೆಗಟ್ಟುವ ಕ್ರಮವನ್ನು ತಪ್ಪದೆ ಪಾಲಿಸಿ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮಹಿಳಾ ವೈದ್ಯಾಧಿಕಾರಿಗಳು, ತಾಲೂಕಾ ಕಚೇರಿ ಅಂಬಾದಾಸ್, ಹಿರಿಯ ಆರೋಗ್ಯ ಸಹಾಯಕರಾದ ರಂಗನಾಥ್ ಗುಡಿ, ಸಂಗನಗೌಡ, ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೀತಾ ಹಿರೇಮಠ್, BPM ತ್ರಿವೇಣಿ, ರಮೇಶ್, ಪ್ರಭು, ಫರ್ಜಾನ, ಸಾರ್ವಜನಿಕ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್, ಅಣ್ಣಗೌಡ ಹಾಗೂ ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಣಿಶಂಕರ್, ಅಜೀಜ್ ಹಾಗೂ ಸಿಬ್ಬಂದಿ, ನಗರ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಕಮಲಾ, ಶಾಂತ, ಹನುಮಂತಪ್ಪ, ಮಲ್ಲಪ್ಪ, ಬಸವ, ಪ್ಯಾರಾಮೆಡಿಕಲ್ ಕಾಲೇಜ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್, ರೇಣುಕಾ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಹಾಜರಿದ್ದರು. ಮುಖ್ಯವಾಗಿ ಡೆಂಗ್ಯೂ ಹಾಗೂ ಮಲೇರಿಯಾ ಹಾಗೂ ಮೆದುಳು ಜ್ವರ ಹಾಗೂ ಆನೆಕಾಲು ರೋಗ ಈ ಎಲ್ಲ ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗಗಳನ್ನು ತಡೆಗಟ್ಟಲು ಯಾವ್ಯಾವ ಕ್ರಮಗಳನ್ನು ನಾವು ಹಳ್ಳಿಗಳಲ್ಲಿ ಹಾಗೂ ಸಿಟಿಗಳಲ್ಲಿ ತೆಗೆದುಕೊಳ್ಳಬೇಕು ಅನ್ನೋದನ್ನು ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಉಪಕೇಂದ್ರ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು, ಸಮುದಾಯ ಆರೋಗ್ಯಾಧಿಕಾರಿಗಳು ಹಾಗೂ HIOಗಳು ಹಾಗೂ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಕೂಡ ಮನೆ ಮನೆಗೆ ಭೇಟಿ ನೀಡಿ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಆರೋಗ್ಯ ಶಿಕ್ಷಣವನ್ನು ನೀಡಲಿದ್ದಾರೆ. ಸೊ ಎಲ್ಲ ನಮ್ಮ ನಗರ ಆರೋಗ್ಯ ಕೇಂದ್ರದಲ್ಲಿ, ನಗರ ಪ್ರದೇಶಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದ ಹಾಗೆ ನೋಡಿಕೊಳ್ಬೇಕು. ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಕಡಿಮೆ ಮಾಡುವಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಸಹಕರಿಸಬೇಕು. ಸೊ ಅದೇ ರೀತಿಯಾಗಿ ಡೆಂಗ್ಯೂ ಮಾರಕ ರೋಗವಾಗಿರ್ತದೆ. ಸೊ ಅದನ್ನು ಮೊದಲನೇ ಹಂತದಲ್ಲಿ ನಾವು ತಡೆಗಟ್ಟುವಲ್ಲಿ ಯಶಸ್ವಿಯಾದರೆ ಅದರಿಂದ 100% ನಾವು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೋದು. ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆಯನ್ನು ಮಾಡ್ತಿದ್ದೇವೆ. ಸೊ ಇದನ್ನು ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರು ನಮ್ಮ ತಾಲೂಕಿನಲ್ಲಿ ಡೆಂಗ್ಯೂ ಬರದ ಹಾಗೆ ಸಹಕರಿಸಬೇಕಂತ ಹೇಳಿ ಎಲ್ಲರಿಗೂ ಕೇಳ್ಕೊಳ್ತಾರೆ. ನ್ಯಾಯಮೂರ್ತಿ ಡಾಕ್ಟರ್ HN ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ವಿಚಾರಣಾ ಆಯೋಗದಲ್ಲಿ ಈಗಿರುವ ಗೊಂದಲಗಳನ್ನು ಸರಿಪಡಿಸಲು ತಾಲೂಕಾ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕಾಧ್ಯಕ್ಷ ದುರ್ಗೇಶ್ ಕಲ್ವಂಗಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ದತ್ತಾಂಶವನ್ನು ಸಂಗ್ರಹಿಸಲು 2025 ಮೇ 17ರವರೆಗೆ ಕೊಟ್ಟಿರುವ ಕಾಲಾವಕಾಶವನ್ನು ವಿಸ್ತರಿಸಿ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲು ಮೇ 25ರವರೆಗೆ ವಿಸ್ತರಿಸಲಾಗಿದೆ. ಆದರೆ ನ್ಯಾಯಮೂರ್ತಿ ಡಾಕ್ಟರ್ HN ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದ ಆದೇಶದ ಅನ್ವಯ ಉಲ್ಲೇಖ 2ರಿಂದ 6ರಲ್ಲಿನ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಗಣತಿದಾರರಿಗೆ ನೀಡಿರುವ ಕೈಪಿಡಿಯಲ್ಲಿನ FAQ
90ರಲ್ಲಿ ಬೇಡ ಜಂಗಮ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಸಮೀಕ್ಷೆ ನಡೆಸುವುದು ಎಂದು ತಿಳಿಸಲಾಗಿರುತ್ತದೆ. FAQ 31ರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವ ಅಗತ್ಯವಿಲ್ಲವೆಂದು ತಿಳಿಸಲಾಗಿದ್ದು, ಸಮೀಕ್ಷೆಯಲ್ಲಿ FAQ 90ರಂತೆ ಬೇಡ ಜಂಗಮ ಜಾತಿಯವರ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಸಮೀಕ್ಷೆಯನ್ನು ಕೈಗೊಳ್ಳಬೇಕೇ ಎನ್ನುವ ಪ್ರಶ್ನೆಗೆ ಸದರಿ ಸೃಷ್ಟೀಕರಣಗಳಲ್ಲಿ ಕ್ರಮ ಸಂಖ್ಯೆ 90ರಲ್ಲಿ ನೀಡಿರುವ ಸ್ಪಷ್ಟೀಕರಣವನ್ನು ಕೈಬಿಡಲಾಗಿದೆ. FAQ 90ರಲ್ಲಿನ ಪ್ರಶ್ನೆಗೆ ಅನುಕ್ರಮ ಸಂಖ್ಯೆ 31 ಮತ್ತು ಅನುಕ್ರಮ ಸಂಖ್ಯೆ 11ರಲ್ಲಿ ಸೂಚಿಸಿರುವಂತೆ ಕ್ರಮವಹಿಸಲು ತಿಳಿಸಿದೆ. ಆದರೆ ಇಂದು ಬೇಡ ಜಂಗಮ ಎಂದು ವೀರಶೈವ ಸ್ವಾಮಿಗಳು, ಅಯ್ಯನವರು, ಹಿರೇಮಠವರು ಮುಂತಾದ ಸಮುದಾಯದವರು ಸೌಲಭ್ಯಕ್ಕಾಗಿ ಪರಿಶಿಷ್ಟ ಜಾತಿ ಎಂದು ಬರೆಸುತ್ತಿದ್ದಾರೆ. ಮತ್ತು ಬೇಡ ಜಂಗಮರು ಎಂದರೆ ಯಾರು? ಶೋಷಣೆಯನ್ನು ಅನುಭವಿಸಿರುವವರು, ಯಾರು ಭಿಕ್ಷಾಟನೆ ಮಾಡಿ ಬದುಕನ್ನು ಸವಿಸುವರೋ, ಊರಿಂದ ಆಚೆ ಇದ್ದು ಜೀವನ ಕಟ್ಟಿಕೊಂಡಿರುವರೋ ಅಂಥವರು ಬೇಡ ಜಂಗಮರು ಎನ್ನುವುದು ಕೇಳಿದ್ದೇವೆ. ಆದರೆ ಇಂದು ಪ್ರತಿ ಗ್ರಾಮದಲ್ಲಿಯೂ ಸಮೀಕ್ಷೆದಾರರ ಬಳಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರುವ ಕ್ರಮ ಸಂಖ್ಯೆ 19.1ರಲ್ಲಿ ಜಾತಿ ಪ್ರಮಾಣ ಪತ್ರ ಇಲ್ಲದೆಯೇ ಬೇಡ ಜಂಗಮ ಜಾತಿ ಎಂದು ಬರೆಸುತ್ತಿದ್ದು ಮತ್ತು ಸ್ವಯಂ ದೃಢೀಕರಣದಲ್ಲಿ ಮುಕ್ತಾಯವಾಗಿ ಬೇಡ ಜಂಗಮ ಜಾತಿಯನ್ನು ನಮೂದಿಸಲು ಅವಕಾಶವನ್ನು ಕೊಟ್ಟಿದ್ದರಿಂದ ಇದರಿಂದ ನಿಜವಾಗಿಯೂ ಶೋಷಿತರಿಗೆ ಅನ್ಯಾಯವಾಗುತ್ತಿದೆ. ಈ ಆಯೋಗವು ಕೂಡ ಸುಮಾರು 35 ವರ್ಷಗಳ ಹೋರಾಟಕ್ಕೆ ತಣ್ಣೀರೆರಚುವ ಹುನ್ನಾರಕ್ಕೆ ಕೈ ಹಾಕಿದೆ ಮತ್ತು ಪರಿಶಿಷ್ಟರ ಮೀಸಲು ಕಬಳಿಸುವ ಕುತಂತ್ರವೂ ಇದರಲ್ಲಿ ಅಡಗಿದೆ ಎನ್ನುವ ಆರೋಪವು ಗಂಭೀರವಾಗಿ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡಲೇ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಸಮೀಕ್ಷೆಯಲ್ಲಿ ಪರಿಶಿಷ್ಟರಿಗೆ ಅನ್ಯಾಯವಾಗದಂತೆ ಪ್ರಮಾಣಪತ್ರ ಇರದ ಬೇಡ ಜಂಗಮರನ್ನು ಪರಿಶಿಷ್ಟ ಪಟ್ಟಿಗೆ ಸೇರಿಸದಂತೆ ಕ್ರಮವಹಿಸಲು ಆಗ್ರಹಿಸಿದರು. ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ನಗರದ ಕೃಷಿ ಪರಿಕರಗಳ ಮಳಿಗೆಗಳಿಗೆ ದಿಢೀರ್ನೆ ಭೇಟಿ ನೀಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವಿವಿಧ ತಳಿಗಳ ಬೀಜಗಳ ಮಾದರಿಗಳನ್ನು ಪರೀಕ್ಷೆ ಮಾಡಿಸಲು ಪಡೆದಿದ್ದಾರೆ. ಈ ಬಾರಿ ಪೂರ್ವ ಮುಂಗಾರು ಮಳೆ ಬರುವ ಸಾಧ್ಯತೆಗಳು ಹೆಚ್ಚಿದ್ದು ಸೂರ್ಯಕಾಂತಿ, ಹತ್ತಿ ಮತ್ತು ಸಜ್ಜೆ ಬಿತ್ತನೆ ಬೀಜವನ್ನು ರೈತರು ಮುಂಗಡವಾಗಿ ಖರೀದಿಸಿ ಶೇಖರಿಸುತ್ತಿದ್ದಾರೆ. ರೈತರಿಗೆ ಒಳ್ಳೆಯ ಗುಣಮಟ್ಟದ ಬೀಜ, ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಸರಬರಾಜು ಮಾಡಲು ಕ್ರಮವಹಿಸಲು ಸೂಚಿಸಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮದ್ ತಿಳಿಸಿದ್ದಾರೆ. ಇವರೊಂದಿಗೆ ಸಿಂಧನೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅನಿಲ್ ಹಾಗೂ ವಿಜಯ್ ಕುಮಾರ್ ಮೇಟಿ ಇದ್ದರು. ನಗರದ ಆನಂದ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇದೇ ತಿಂಗಳು 25ರಂದು ಸಿಂಧನೂರು ಹೆಲ್ತ್ ಕ್ಲಬ್ ವತಿಯಿಂದ ಓಪನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದ್ದು, ಸದುಪಯೋಗಪಡಿಸಿಕೊಳ್ಳಲು ಆಯೋಜಕರು ಕೋರಿದ್ದಾರೆ. ದಿವಂಗತ ಮಹಂಕಾಳಿ ಕೇದಾರನಾಥ್ ಸ್ಮರಣಾರ್ಥ ಸಿಂಧನೂರು ಹೆಲ್ತ್ ಕ್ಲಬ್ ವತಿಯಿಂದ ಸಿಂಧನೂರು ನಗರದ ಆನಂದ್ ಪಬ್ಲಿಕ್ ಸ್ಕೂಲ್ನಲ್ಲಿ ಓಪನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಆಯೋಜಿಸಲಾಗಿದ್ದು, ಒಟ್ಟು 35,000 ಕ್ಯಾಶ್ ಪ್ರೈಜ್ ಘೋಷಿಸಿದೆ. 62 ಟ್ರೋಫಿ ಮತ್ತು ಮೆಡಲ್ ನೀಡಲಾಗುವುದು. ಅಂಡರ್ 10, 14, 18 ವಯಸ್ಸಿನ ಪ್ರತ್ಯೇಕ ಕ್ಯಾಟಗರಿ ಇದೆ. ನಮ್ಮ ಭಾಗದ ಕ್ರೀಡಾಪಟುಗಳು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೆ. ಲಕ್ಷ್ಮಯ್ಯ ಶೆಟ್ಟಿ, ಅಧ್ಯಕ್ಷರು, ಸಿಂಧನೂರು ಹೆಲ್ತ್ ಕ್ಲಬ್ ಇವರನ್ನು ಸಂಪರ್ಕಿಸಬಹುದು. ಅವರ ಫೋನ್ ನಂಬರ್ 9880984268. ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ನಗರದ ಸತ್ಯ ಗಾರ್ಡನ್ನಲ್ಲಿ 11ನೇ ಮೇ ಸಾಹಿತ್ಯ ಮೇಳ. ಡೊನೇಷನ್ ಹಾವಳಿ ತಡೆಗಟ್ಟಲು ಒತ್ತಾಯಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಪತ್ರ ಚಳವಳಿ. ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ, ಸಾರ್ವಜನಿಕರು ಸ್ವಚ್ಛತೆಗೆ ಆದ್ಯತೆ ನೀಡಲಿ. ಡಾಕ್ಟರ್ ಅಯ್ಯನಗೌಡ. ಏಕಸದಸ್ಯ ವಿಚಾರಣಾ ಆಯೋಗದ ಗೊಂದಲಗಳು ಸರಿಪಡಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ. ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ಕೃಷಿ ಪರಿಕರಗಳ ಮಳಿಗೆಗಳಿಗೆ ದಿಢೀರ್ ಭೇಟಿ, ಬೀಜಗಳ ಪರಿಶೀಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು ವಿದ್ಯಾರ್ಹತೆ SSLC ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ
ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ, ನರ್ಸಿಂಗ್, GNM, ಪ್ಯಾರಾಮೆಡಿಕಲ್, DMLT ಹಾಗೂ DHI ಕಾಲೇಜ್, ಸಿಂಧನೂರು. ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಫೋನ್ ನಂಬರ್ 8197143588, 8904242655, 9036731385. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.